ಉಡುಪಿ ಜಿಲ್ಲೆಯ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕಟ್ಟಿಂಗೇರಿ ಗ್ರಾಮದಲ್ಲಿ ಕುದ್ರಮಲೆ ಎನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ವಲೇರಿಯನ್ ಲೋಬೋ ಇವರ ಖಾಸಗಿ ಸ್ಥಳ ಇದೆ. ಕುದ್ರಮಲೆ ಎನ್ನುವಂಥ ಒಂದು ಪ್ರದೇಶದಲ್ಲಿ, ಅದೊಂದು ಬೆಟ್ಟದ ಪ್ರದೇಶ. ಈ ಖಾಸಗಿ ಸ್ಥಳದಲ್ಲಿ ವಲೇರಿಯನ್ ಲೋಬೋರವರು ಒಂದು ಶಿಲುಬೆಯನ್ನು ನಿರ್ಮಾಣ ಮಾಡಿ ಸುಮಾರು 30 ವರ್ಷಗಳಿಂದ ಸುತ್ತಮುತ್ತಲಿರುವಂಥ 30 ಕುಟುಂಬಗಳು ಕ್ರೈಸ್ತರ ಉಪವಾಸ ದಿನದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ರೂಢಿಯಾಗಿತ್ತು. ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ, ಸುಮಾರು 30 ವರ್ಷಗಳಿಂದ. ಆದರೆ ಇತ್ತೀಚೆಗೆ ನಿನ್ನೆ ದಿನದಲ್ಲಿ ಅಲ್ಲಿ ಹೋಗುವಂಥ ವೇಳೆಯಲ್ಲಿ ಅಲ್ಲಿ ಆ ಶಿಲುಬೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನು ಅಲ್ಲಿ ಇರುವಂಥ ಸ್ಥಳೀಯರು ನೋಡಿರುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಫ್ಲೆವಿನ್ ಫೆರ್ನಾಂಡಿಸ್ ಅವರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಈ ಒಂದು ಘಟನೆ ನೋಡುವಾಗ ಇದು ಖಂಡಿತವಾಗಲೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಶಾಂತಿಯಲ್ಲಿ ಪ್ರೀತಿಯಲ್ಲಿ ಎಲ್ಲರೂ ನಡೀತಾ ಇದ್ದಾರೆ. ಈ ಶಾಂತಿಯನ್ನು ಕೆಡಿಸಬೇಕು, ಧರ್ಮಗಳ ನಡುವೆ ವೈಮನಸ್ಸನ್ನು ತರಬೇಕೆನ್ನುವಂಥ ಉದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಕೃತ್ಯ ಯಾರೇ ಮಾಡಿದರೂ ಕೂಡ ಇಂಥ ದುಷ್ಕರ್ಮಿಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ಬಂಧಿಸಿ ಮತ್ತು ಮುಂದಕ್ಕೆ ಇಂಥ ರೀತಿಯ ಘಟನೆಗಳಾಗದಂತೆ ನಡೆಸ್ಕೊಳ್ಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನಮಗೆ ಅನುಮಾನ ಅಂತೇಳಿ ಇಲ್ಲ, ಆದರೆ ಒಂದಂತೂ ಗೊತ್ತಿದೆ, ನಮ್ಮ ಉಡುಪಿ ಬಹಳ ಪ್ರೀತಿಯಿಂದ ಹೋಗ್ತಾ ಇದೆ. ಇದನ್ನು ಕೆಡಿಸಬೇಕೆನ್ನುವಂಥ ರೀತಿಯಲ್ಲಿ ದುಷ್ಕರ್ಮಿಗಳು ಮಾಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮಗೆ ಭಾಳಷ್ಟು ಗೌರವ ಮತ್ತು ನಂಬಿಕೆ ಇದೆ, ಅವರು ಇದನ್ನು ಹಿಡಿತಾರೆ ಅಂತ.